ನಮಸ್ಕಾರ ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಸುರಭಿ. ಇಂದೇ ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರಾ? ಕೆಲವೇ ಹೊತ್ತಲ್ಲಿ ಆಸ್ಪತ್ರೆಯಿಂದ ಬಿಡುಗಡೆಯಾಗುವ ಸಾಧ್ಯತೆ ಇದೆ. ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರಾ ಎನ್ನುವ ಪ್ರಶ್ನೆಗಳು ಹೇಳ್ತಾ ಇದೆ. ಕೆಲವೇ ಹೊತ್ತಲ್ಲಿ ಆಸ್ಪತ್ರೆಯಿಂದ ಬಿಡುಗಡೆಯಾಗ್ತಾರೆ. ಡಿ ಬಾಸ್ ಡಿಸ್ಚಾರ್ಜ್ ಆಗಿ ಎಲ್ಲಿಗೆ ಹೋಗ್ತಾರೆ ಅನ್ನೋದು ಇದೀಗ ಪ್ರಶ್ನೆಯಾಗಿ ಕಾಡ್ತಾ ಇದೆ. ವಿಜಯಲಕ್ಷ್ಮಿ ನಿವಾಸಕ್ಕೆ ಹೋಗ್ತಾರಾ ದಚ್ಚು? ತೀವ್ರ ಕುತೂಹಲ ಮೂಡಿಸಿದ ಭೂಪತಿ ನಡೆ. ನಟ ದರ್ಶನ್ ಬೆಂಗಳೂರಿನ ಕೆಂಗೇರಿ ಬಳಿಯ ಬಿಜಿಎಸ್ ಅಪೋಲೋ ಆಸ್ಪತ್ರೆಯಲ್ಲಿ ಬೆನ್ನು ನೋವಿನ ಕಾರಣಕ್ಕಾಗಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಫಿಸಿಯೋಥೆರಪಿ ಹಾಗೂ ವ್ಯಾಯಾಮದ ಮೂಲಕ ಅವರಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಆಪರೇಷನ್ ಅನಿವಾರ್ಯತೆ ಇದೆ ಅಂತ ಹೇಳಿದ್ರು ವೈದ್ಯರು. ಆದ್ರೆ ಈಗ ನಟ ದರ್ಶನ್ಗೆ ಸರ್ಜರಿಯ ಮಾಡಿಲ್ಲ. ಆಪರೇಷನ್ ಮಾಡಿಸಿಕೊಳ್ಳದೆ ದಾಸ ಮನೆಗೆ ಹೋಗಲು ಇದೀಗ ರೆಡಿಯಾಗಿದ್ದಾರೆ. ನಟ ದರ್ಶನ್ ಡಿಸೆಂಬರ್ 19 ಅಂದ್ರೆ ಗುರುವಾರ ಡಿಸ್ಚಾರ್ಜ್ ಆಗ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಕಳೆದ 6 ವಾರಗಳಿಂದ ದರ್ಶನ್ಗೆ ಫಿಸಿಯೋಥೆರಪಿ ಹಾಗೂ ವ್ಯಾಯಾಮದ ಮೂಲಕ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಈಗ ಪೂರ್ಣಾವಧಿ ಜಾಮೀನು ಪಡೆದಿರುವ ನಟ ದರ್ಶನ್ ವೈದ್ಯಕೀಯ ಸಲಹೆ ಪಡೆದು ಡಿಸ್ಚಾರ್ಜ್ ಆಗಲು ಚಿಂತನೆಯನ್ನು ನಡೆಸಿದ್ದಾರಂತೆ. ದರ್ಶನ್ ಹಾಗಾದ್ರೆ ಇವತ್ತು ಅಥವಾ ನಾಳೆ ಬಹುತೇಕ ಡಿಸ್ಚಾರ್ಜ್ ಆಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಡಿ ಬಾಸ್ ಡಿಸ್ಚಾರ್ಜ್ ಆಗಿ ಎಲ್ಲಿಗೆ ಹೋಗ್ತಾರೆ ಅನ್ನೋದು ಪ್ರಶ್ನೆಯಾಗಿ ಕಾಡ್ತಾ ಇದೆ. RR ನಗರದಲ್ಲಿ ಇರುವ ಅವರ ಮನೆಗೋ ಅಥವಾ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಮನೆಗೆ ಹೋಗ್ತಾರಾ? ವಿಜಯಲಕ್ಷ್ಮಿ ನಿವಾಸಕ್ಕೆ ಹೋಗ್ತಾರಾ ದಚ್ಚು ಅನ್ನೋದು ಇದೀಗ ಪ್ರಶ್ನೆಯಾಗಿ ಕಾಡ್ತಾ ಇದೆ. ತೀವ್ರ ಕುತೂಹಲ ಮೂಡಿಸಿದ ಭೂಪತಿ ನಡೆ. ದರ್ಶನ್ ಮುಂದಿನ ನಿರ್ಣಯ ಏನಾಗಿರಬಹುದು ಅಂತ ಹೇಳಿ ಈಗ ನೋಡ್ತಾ ಇದ್ರೆ ಅವರ ಪರವಾಗಿ ವಾದವನ್ನ ಮಂಡಿಸಿದ್ರು ವಕೀಲರಾಗಿರುವಂತಹ CV ನಾಗೇಶ್ ಅವರು. ತೀರಾ ಬೆನ್ನು ನೋವು ಇರುವ ಕಾರಣ ಅವರಿಗೆ ಮಧ್ಯಂತರ ಜಾಮೀನನ್ನ ಕೊಡಲಾಗಿತ್ತು. ಮಧ್ಯಂತರ ಜಾಮೀನಿನ ಅವಧಿ ಮುಕ್ತಾಯವಾದ ಬೆನ್ನಲ್ಲೇ ಇದೀಗ ಪೂರ್ಣ ಪ್ರಮಾಣದ ಬೇಲ್ ಸಿಕ್ಕಿ ಒಂದು ರಿಲೀಫ್ ಮಾಡ್ಕೊಂಡಿದ್ದಾರೆ. ಆದ್ರೆ ಅವರಿಗೆ ಸರ್ಜರಿಯ ಅವಶ್ಯಕತೆ ಇದೆ ಅಂತ ವೈದ್ಯರು ಹೇಳ್ತಾ ಇದ್ರು. ಆದ್ರೆ ಇದೀಗ ಸರ್ಜರಿಯ ಅವಶ್ಯಕತೆ ಇಲ್ಲ, ಫಿಸಿಯೋಥೆರಪಿ ಮಾಡಿದ್ರೆ ಸಾಕು ಅಂತ ಹೇಳಲಾಗ್ತಾ ಇದೆ. ಇವತ್ತು ಅಥವಾ ನಾಳೆ ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರೆ. ಕೆಲವೇ ಹೊತ್ತಿನಲ್ಲಿ ದರ್ಶನ್ ಡಿಸ್ಚಾರ್ಜ್ ಆಗುವ ಸಾಧ್ಯತೆ ಇದೆ. ಹಾಗಾದ್ರೆ ಡಿಸ್ಚಾರ್ಜ್ ಆದ್ಮೇಲೆ ಡಿ ಬಾಸ್ ಎಲ್ಲಿಗೆ ಹೋಗ್ತಾರೆ? ಏನಾದ್ರೂ ಅವರ RR ನಗರದ ಮನೆಗೆ ಹೋಗ್ತಾರಾ, ಇಲ್ಲ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಮನೆಗೆ ಹೋಗ್ತಾರಾ ಅನ್ನೋದು ಕೂಡ ತೀರಾ ಇದೀಗ ಕಾಡ್ತಾ ಇದೆ. ತೀವ್ರ ಕುತೂಹಲ ಮೂಡಿಸಿದ ಭೂಪತಿ ನಡೆ. ಮುಂದಿನ ದಿನಗಳಲ್ಲಿ ಹಾಗಾದ್ರೆ ಏನಾಗಬಹುದು? ಸರ್ಜರಿ ಅವಶ್ಯಕತೆ ಇಲ್ಲ ಅಂತ ಅಂದ್ರೆ ಫಿಸಿಯೋಥೆರಪಿನೇ ಮುಂದುವರಿಬಹುದಾ ಅನ್ನೋದು ಕೂಡ ನಾವು ಕಾದು ನೋಡ್ಬೇಕಾಗಿದೆ. ನಟ ದರ್ಶನ್ಗೆ ಬೇಲ್ ಜೊತೆಗೆ ಪಾಸ್ಪೋರ್ಟ್ ಕೂಡ ಸಿಕ್ಕಿದೆ. ಶೂಟಿಂಗ್ ಅಂತ ಫಾರಿನ್ಗೆ ಹೋಗ್ಬೋದು ಎಂಬ ಪ್ರಶ್ನೆಗೆ ಈಗ ವಕೀಲರು ಕೂಡ ಉತ್ತರವನ್ನ ಕೊಡ್ತಿದ್ರು. ನಟ ದರ್ಶನ್ ಅವರು ಅನುಮತಿ ಇಲ್ಲದೆ ಎಲ್ಲೂ ಹೋಗುವಂತಿಲ್ಲ ಅಂತ. ಡಿಸೆಂಬರ್ 16ರಂದು ಬೇಲ್ ಪ್ರಕ್ರಿಯೆ ಮುಗಿಸಿದ ಶಾಸ್ತ್ರಿ ಬೇಲ್ ಸಿಕ್ಕಿ ವಾರದೊಳಗೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್. ಸರ್ಜರಿ ಮಾಡಿಸಿಕೊಳ್ಳದೆ ಹಾಸ್ಪಿಟಲ್ನಿಂದ ಬಿಡುಗಡೆ. ಫಿಸಿಯೋಥೆರಪಿ ಚಿಕಿತ್ಸೆ ಪಡೆದು ದಾಸ ಡಿಸ್ಚಾರ್ಜ್. ಈಗ ನೋಡ್ತಾ ಇದ್ರೆ ವೈದ್ಯರ ಸಲಹೆ ಮೇರೆಗೆ ಭೂಪತಿ ಬಿಡುಗಡೆ ಆಗ್ತಾ ಇದ್ದಾರೆ. ಡಿಸೆಂಬರ್ 16ರಂದು ಬೇಲ್ ಪ್ರಕ್ರಿಯೆ ಎಲ್ಲ ಮುಗಿದಿದೆ. ಬೇಲ್ ಸಿಕ್ಕಿ 1 ವಾರ ಕೂಡ ಕಳೆದಿಲ್ಲ. 1 ವಾರದೊಳಗೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. ಸರ್ಜರಿ ಮಾಡಿಸಿಕೊಳ್ಳದೆ ಹಾಸ್ಪಿಟಲ್ನಿಂದ ಬಿಡುಗಡೆಯಾಗ್ತಿದ್ದಾರೆ. ಫಿಸಿಯೋಥೆರಪಿ ಚಿಕಿತ್ಸೆ ಪಡೆದು ದಾಸ ಡಿಸ್ಚಾರ್ಜ್ ಆಗ್ತಿದ್ದಾರೆ. ವೈದ್ಯರ ಸಲಹೆ ಮೇರೆಗೆ ಇದೀಗ ಭೂಪತಿ ಬಿಡುಗಡೆಯಾಗ್ತಾ ಇದ್ದಾರೆ. ಕಳೆದ 6 ವಾರಗಳಿಂದ ದರ್ಶನ್ಗೆ ಫಿಸಿಯೋಥೆರಪಿ ಹಾಗೂ ವ್ಯಾಯಾಮದ ಮೂಲಕ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಈಗ ಪೂರ್ಣಾವಧಿ ಜಾಮೀನು ಪಡೆದಿರುವ ನಟ ದರ್ಶನ್ ವೈದ್ಯಕೀಯ ಸಲಹೆ ಪಡೆದು ಡಿಸ್ಚಾರ್ಜ್ ಆಗಲು ಚಿಂತನೆಯನ್ನು ನಡೆಸಿದ್ದಾರಂತೆ. ದರ್ಶನ್ ಇವತ್ತು ಅಥವಾ ನಾಳೆ ಡಿಸ್ಚಾರ್ಜ್ ಆಗೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ದರ್ಶನ್ ಇದೀಗ ಬೆಂಗಳೂರಿನ ಕೆಂಗೇರಿ ಬಳಿಯ ಬಿಜಿಎಸ್ ಅಪೋಲೋ ಆಸ್ಪತ್ರೆಯಲ್ಲಿ ಬೆನ್ನು ನೋವಿಗಾಗಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಫಿಸಿಯೋಥೆರಪಿ ಹಾಗೂ ವ್ಯಾಯಾಮದ ಮೂಲಕ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಆಪರೇಷನ್ ಅನಿವಾರ್ಯತೆ ಇದೆ ಅಂತ ವೈದ್ಯರು ಹೇಳ್ತಾ ಇದ್ರು. ಆದ್ರೆ ಇದೀಗ ಯಾವುದೇ ಒಂದು ಆಪರೇಷನ್ ಬೇಡ, ಸರ್ಜರಿನೇ ಮಾಡಿಲ್ಲ, ಆಪರೇಷನ್ ಮಾಡಿಸಿಕೊಳ್ಳದೆ ದಾಸ ಮನೆಗೆ ಹೋಗಲು ರೆಡಿಯಾಗಿದ್ದಾರೆ. ನಟ ದರ್ಶನ್ ಇವತ್ತು ಅಥವಾ ನಾಳೆ ಬಹುತೇಕ ಡಿಸ್ಚಾರ್ಜ್ ಆಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ದರ್ಶನ್ ನಡೆ ತೀರಾ ಇದೀಗ ಕುತೂಹಲಕ್ಕೆ ಕಾರಣವಾಗಿದೆ.
ಜೈಲಿನಿಂದ ಬೇಲ್ ಪಡೆದಿದ್ರು. ಸದ್ಯ ಅವರು ಮನೆಗೆ ಹೋಗಿಲ್ಲ. ಬಿಜಿಎಸ್ ಆಸ್ಪತ್ರೆಯಲ್ಲಿಯೇ ನಟ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. 2 ದಿನಗಳ ಚಿಕಿತ್ಸೆಯ ನಂತರ ದರ್ಶನ್ ಅವರು ಡಿಸ್ಚಾರ್ಜ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಪತಿಗಾಗಿ ವಿಜಯಲಕ್ಷ್ಮಿ ದರ್ಶನ್ ಅವರು ಸಾಕಷ್ಟು ಪ್ಲಾನಿಂಗ್ ಕೂಡ ಮಾಡ್ಕೊಂಡಿದ್ದಾರೆ ಈಗಾಗಲೇ. ಹಾಗಾದ್ರೆ ದರ್ಶನ್ನ ಮುಂದಿನ ನಡೆ ಏನಾಗಿರ್ಬೋದು? ವಿಜಯಲಕ್ಷ್ಮಿ ನಿವಾಸಕ್ಕೆ ಹೋಗ್ತಾರಾ ಅಥವಾ RR ನಗರದಲ್ಲಿರುವಂತಹ ಅವರ ಮನೆಗೆ ಹೋಗ್ತಾರಾ ಅನ್ನೋದು ಇದೀಗ ಪ್ರಶ್ನೆಯಾಗಿ ಮೂಡ್ತಾ ಇದೆ. ತೀವ್ರ ಕುತೂಹಲ ಮೂಡಿಸಿದ ಭೂಪತಿ ನಡೆ. ವೈದ್ಯರ ಬಳಿ ಕೂಡ ಈಗಾಗಲೇ ದರ್ಶನ್ ಕುಟುಂಬಸ್ಥರು ಚರ್ಚೆಯನ್ನು ನಡೆಸಿದ್ದಾರೆ. ಡಿಸ್ಚಾರ್ಜ್ ಆಗಿ ಮನೆಯಲ್ಲೇ ಟ್ರೀಟ್ಮೆಂಟ್ ಪಡೆಯಲು ಬೇಕಾದ ಎಲ್ಲಾ ವ್ಯವಸ್ಥೆಗಳನ್ನ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಬಹುತೇಕ ಹೊಸಕೇರಳ್ಳಿಯ ಪತ್ನಿ ನಿವಾಸದಲ್ಲೇ ದರ್ಶನ್ ಉಳಿಯಲಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ದರ್ಶನ್ ಅವರು ಹಿಂದೆ ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಜಾಮೀನು ಪಡೆದು ಬಂದಿದ್ರು. ಆ ನಂತರ ಅವರನ್ನ ಬಿಜಿಎಸ್ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಅಲ್ಲಿ ಅವರಿಗೆ ಸರ್ಜರಿ ಮಾಡಿಸಲಾಗುತ್ತೆ ಅಂತ ಕೂಡ ಹೇಳಲಾಗಿತ್ತು. ಆದ್ರೆ ಇನ್ನೂ ಕೂಡ ಸರ್ಜರಿ ಮಾಡಿಸಿಲ್ಲ. ಸದ್ಯ ಅವರಿಗೆ ಫಿಸಿಯೋಥೆರಪಿ ಮೂಲಕವೇ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಇಂದೇ ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರೆ ಅಂತ ಹೇಳಲಾಗ್ತಿದೆ. ಇದರ ಕುರಿತು ಹೆಚ್ಚಿನ ಅಪ್ಡೇಟ್ಸ್ ಕೊಡಲು ನಮ್ಮ ಪ್ರತಿನಿಧಿ ಶರತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶರತ್, ಕೆಲವೇ ಹೊತ್ತಲ್ಲಿ ಆಸ್ಪತ್ರೆಯಿಂದ ದರ್ಶನ್ ಬಿಡುಗಡೆ ಆಗ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ಹಾಗಾದ್ರೆ ಡಿ-ಬಾಸ್ ಡಿಸ್ಚಾರ್ಜ್ ಆಗಿ ಎಲ್ಲಿಗೆ ಹೋಗ್ತಾರೆ? ವಿಜಯಲಕ್ಷ್ಮಿ ನಿವಾಸಕ್ಕೆ ಹೋಗ್ತಾರಾ ಅಥವಾ ಎಲ್ಲಿಗೆ ಹೋಗ್ತಾರೆ ಅನ್ನೋದು ಇದೀಗ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಇದರ ಕುರಿತು ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಸುರಭಿ, ಖಂಡಿತವಾಗಿಯೂ ಏನು ದರ್ಶನ್ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಕಳೆದ 2 ದಿನದ ಹಿಂದೆ ಕೂಡ ನೇರವಾಗಿ ಸೆಷನ್ ಕೋರ್ಟ್ಗೆ ಹೋಗಿ ಅಲ್ಲಿ ಜಾಮೀನು ಪ್ರಕ್ರಿಯೆಯನ್ನ ಸಂಪೂರ್ಣವಾಗಿ ಪೂರ್ಣಗೊಳಿಸಿ ಅದನಂತರ ಒಂದ್ ವೇಳೆ RR ನಗರ ನಿವಾಸಕ್ಕೆ ಹೋಗ್ತಾರೆ ಎನ್ನುವಂತ ಒಂದು ಮಾಹಿತಿ ಕೂಡ ಇತ್ತು. ಆದ್ರೆ ಅದನ್ನ ಮಾರ್ಗವನ್ನ ಬದಲಾಯಿಸಿ ನೇರವಾಗಿ ಬಿಜಿಎಸ್ ಆಸ್ಪತ್ರೆಗೆ ದರ್ಶನ್ ಹೋದ್ರು. ದರ್ಶನ್ ಹೋಗಿ 2 ದಿನಗಳ ಕಾಲ ಚಿಕಿತ್ಸೆಯನ್ನ ಪಡೆದುಕೊಳ್ತಾರೆ. ಅದಾದ ನಂತರ ಮತ್ತೆ ಅಲ್ಲಿ ಆಸ್ಪತ್ರೆಯಿಂದ ಬಿಡುಗಡೆ ಆಗ್ತಾರೆ ಎನ್ನುವಂತ ಒಂದು ಮಾಹಿತಿ ಕೂಡ ಕೇಳಿ ಬಂದಿತ್ತು. ಅದರಂತೆ ದರ್ಶನ್ ಇವತ್ತು ಅಥವಾ ನಾಳೆ ಡಿಸ್ಚಾರ್ಜ್ ಆಗಬಹುದು ಬಿಜಿಎಸ್ ಆಸ್ಪತ್ರೆಯಿಂದ ಎನ್ನುವಂತ ಒಂದು ಸಾಧ್ಯತೆ ಇತ್ತು. ಆದ್ರೆ ಈಗ ಸದ್ಯ ಮಾಹಿತಿಗಳ ಪ್ರಕಾರ ಹಿಂದೆ ದರ್ಶನ್ ಆಸ್ಪತ್ರೆ ಡಿಸ್ಚಾರ್ಜ್ ಆಗ್ತಾರೆ ಎನ್ನುವಂತ ಒಂದು ಸುದ್ದಿ ಹರಿದಾಡ್ತಾ ಇದೆ. ಹಾಗೆ ಅದು ಕೂಡ ಬಹುತೇಕ ಕನ್ಫರ್ಮ್ ಎನ್ನುವಂತ ಒಂದು ವಿಚಾರ ಕೂಡ ಇದೆ. ಕಾರಣ ಈಗಾಗಲೇ ದರ್ಶನ್ ಪತ್ನಿ ಆಗಿರುವಂತಹ ವಿಜಯಲಕ್ಷ್ಮಿ ಮತ್ತೆ ಮಗ ವಿನೀಶ್ ಇಬ್ರು ಕೂಡ ಆಸ್ಪತ್ರೆಗೆ ಆಗಮಿಸಿದ್ದಾರೆ ಎನ್ನುವಂತ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಹಿಂದೆ ದರ್ಶನ್ ಆಸ್ಪತ್ರೆಯಿಂದ ರಿಲೀಸ್ ಆಗಬಹುದು. ತದನಂತರ ಹೊಸಕೆರೆಹಳ್ಳಿಯಲ್ಲಿರುವಂತಹ ವಿಜಯಲಕ್ಷ್ಮಿ ನಿವಾಸ ಆಗಿರಬಹುದು ಅಥವಾ ಏನು RR ನಗರದಲ್ಲಿರುವಂತಹ ದರ್ಶನ್ ನಿವಾಸ ಆಗಿರಬಹುದು. ಎರಡರಲ್ಲಿ ಯಾವ ಮನೆಗೆ ಬೇಕಾದ್ರೂ ಹೋಗಬಹುದು. ಅದು ದರ್ಶನ್ ಆಯ್ಕೆಗೆ ಬಿಟ್ಟಿರುವಂತದ್ದು. ಸದ್ಯ ಅವರ ಆಪರೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಇರುವಂತಹ ಮಾಹಿತಿಯ ಪ್ರಕಾರ ಸದ್ಯಕ್ಕೆ ಕುಟುಂಬದವರು ಅವರ ಆಪರೇಷನ್ಗೆ ಯಾವುದೇ ರೀತಿಯಾದಂತಹ ನಿರ್ಧಾರವನ್ನ ಕೈಗೊಳ್ಳದೆ ಏನು ಫಿಸಿಯೋಥೆರಪಿ ಚಿಕಿತ್ಸೆಯ ಮೂಲಕವೇ ನಟ ಆಗಿರುವಂತಹ ಕಾರಣ ಅವರ ಭವಿಷ್ಯದ ದೃಷ್ಟಿಕೋನವನ್ನ ಮುಂದಿಟ್ಟುಕೊಂಡು ಫಿಸಿಯೋಥೆರಪಿ ಚಿಕಿತ್ಸೆಯ ಮೂಲಕವೇ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ನ ಮೂಲಕವೇ ಅವರ ಬೆನ್ನು ನೋವಿನ ಸಮಸ್ಯೆಯನ್ನ ನಿರ್ವಹಣೆ ಮಾಡುವಂತ ಒಂದು ಯೋಚನೆಯನ್ನ ಇಟ್ಕೊಂಡಿದ್ದಾರೆ ಎನ್ನುವಂತ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಸುರಭಿ, ಶರತ್, ಈಗ ನೋಡ್ತಾ ಇದ್ರೆ ಅವರು ಸರ್ಜರಿಯನ್ನ ಮಾಡಿಸಿಕೊಳ್ಳದೆ ಹಾಸ್ಪಿಟಲ್ ನಿಂದ ಬಿಡುಗಡೆ ಆಗ್ತಿದ್ದಾರೆ ಅಂತ. ಅವರಿಗೆ ಸರ್ಜರಿ ಮಾಡಿಸುವ ಅವಶ್ಯಕತೆ ಇದೆ ಅಂತಾನೆ ಅವರು ಮಧ್ಯಂತರ ಜಾಮೀನನ್ನ ಪಡೆದಿದ್ರು. ಈಗ ನೋಡಿದ್ರೆ ಸರ್ಜರಿ ಅವಶ್ಯಕತೆನೇ ಇಲ್ಲ ಅಂತ ಹೇಳಿ ಅವರು ಹೊರಗೆ ಬರ್ತಾ ಇದ್ದಾರೆ. ಈಗ ಮನೆಗೆ ಬಂದ್ರೆ ಮನೆಯಲ್ಲೂ ಅವ್ರಿಗೂ ಫಿಸಿಯೋಥೆರಪಿ ಮುಂದುವರಿಯುತ್ತಾ ಅಥವಾ ಹೇಗೆ? ಖಂಡಿತ ಆರಂಭದಲ್ಲಿ ಏನು ಮಧ್ಯಂತರ ಜಾಮೀನನ್ನ ಪಡೆದುಕೊಂಡ್ರು. ಮಧ್ಯಂತರ ಜಾಮೀನನ್ನ ಪಡೆದುಕೊಂಡ ವೇಳೆಯೂ ಕೂಡ CV ನಾಗೇಶ್ ಅವರು ವಾದವನ್ನ ಮಂಡನೆಯನ್ನ ಮಾಡುವಂತಹ ವೇಳೆಯಲ್ಲಿ ದರ್ಶನ್ಗೆ ಸರ್ಜರಿ ಅವಶ್ಯಕತೆ ಇದೆ ಎನ್ನುವಂತ ಒಂದು ವಿಚಾರವನ್ನ ಮುಂದಿಟ್ಟುಕೊಂಡೇ ಅವರು ವಾದವನ್ನ ಮಂಡನೆಯನ್ನ ಮಾಡಿದ್ರು. ಅದಕ್ಕೆ ತಕ್ಕಂತೆ ಮಧ್ಯಂತರ ಜಾಮೀನನ್ನು ಕೂಡ ನ್ಯಾಯಾಲಯ ನೀಡಿತ್ತು. ಆದರೆ ದರ್ಶನ್ ಹೊರಗಡೆ ಬಂದು 1.5 ತಿಂಗಳು ಕಳೆದ್ರೂ ಕೂಡ ಯಾವುದೇ ರೀತಿಯಾದಂತಹ ಆಪರೇಷನ್ ದರ್ಶನ್ಗೆ ಆಗಿರಲಿಲ್ಲ. ಇದನ್ನ ನ್ಯಾಯಾಲಯದಲ್ಲಿ SPP ಆಗಿರ್ಬೋದು ಹಾಗೆ ನ್ಯಾಯಾಧೀಶರಾಗಿರ್ಬೋದು ಎಲ್ಲರೂ ಕೂಡ ಪ್ರಶ್ನೆಯನ್ನ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಆದ್ರೆ ಪ್ರಶ್ನೆಯ ವೇಳೆಯಲ್ಲಿ ದರ್ಶನ್ಗೆ ಆರೋಗ್ಯದ ಸಮಸ್ಯೆ ಇದೆ, ಬಿಪಿಯ ಏರಿಳಿತ ಇದೆ, ಈ ಸಮಯದಲ್ಲಿ ಆಪರೇಷನ್ ಅನ್ನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಎನ್ನುವಂತ ಒಂದು ವಿಚಾರವನ್ನು ಕೂಡ CV ನಾಗೇಶ್ ಅವರು ನ್ಯಾಯಾಲಯದ ಗಮನಕ್ಕೆ ತಂದ್ರು. ಆದ್ರೆ ಒಂದು ಬಾರಿ ಡಿಸೆಂಬರ್ 11ನೇ ತಾರೀಕಿಗೆ ಆಪರೇಷನ್ ದಿನಾಂಕ ನಿಗದಿ ಆಯಿತು. ಆದ್ರೆ ಅವತ್ತು ಕೂಡ ಆಪರೇಷನ್ ಆಗಿರಲಿಲ್ಲ. ಆ ಸಮಯದಲ್ಲಿ ರೆಗ್ಯುಲರ್ ಬೇಲ್ ಸಿಕ್ಕಿದ್ರೆ ನಮ್ಗೆ ಆಪರೇಷನ್ ಅವಶ್ಯಕತೆ ಇರೋದಿಲ್ಲ, ಫಿಸಿಯೋಥೆರಪಿ ಚಿಕಿತ್ಸೆಯ ಮೂಲಕ ನಮಗಿರುವಂತಹ ಸಮಸ್ಯೆಗಳನ್ನ ನಾವು ಕಡಿಮೆ ಮಾಡ್ಕೊಳ್ಬಹುದು ಅನ್ನುವಂತ ಒಂದು ಯೋಚನೆಯಲ್ಲಿ ಆ ನಿರ್ಧಾರವನ್ನ ಮಾಡಿದ್ರ ಎನ್ನುವಂತ ಒಂದು ವಿಚಾರ ಕೂಡ ಇರೋದು. ಅದು ಕೂಡ ಸ್ಪಷ್ಟವಾಗಿ ಎಲ್ಲರ ಎದುರುಗಡೆ ಕಾಣ್ತಾ ಇತ್ತು. ರೆಗ್ಯುಲರ್ ಬೇಲ್ ಅನ್ನ ಪಡೆದುಕೊಂಡ್ರೆ ನಾವು ಎಷ್ಟು ದಿನ ಬೇಕಾದ್ರೂ ಫಿಸಿಯೋಥೆರಪಿ ಚಿಕಿತ್ಸೆಯ ಮೂಲಕವೇ ಈ ಸಮಸ್ಯೆ ಏನಿದೆ ಅದನ್ನ ಕಡಿಮೆ ಮಾಡ್ಕೊಳ್ಬಹುದು ಎನ್ನುವಂತ ಒಂದು ವಿಚಾರವನ್ನ ಇಟ್ಕೊಂಡು ಇವರು
ಕಾಯ್ತಾ ಇದ್ರು BGS ಆಸ್ಪತ್ರೆಯಲ್ಲಿ ಎನ್ನುವಂತ ಒಂದು ವಿಚಾರ. ಇವತ್ತು ಈಗ ಸದ್ಯಕ್ಕೆ ಈಗ ಹಿಂದೆ ರಿಲೀಸ್ ಆಗ್ತಿರುವಂತಹ ಕಾರಣ, ಡಿಸ್ಚಾರ್ಜ್ ಆಗ್ತಿರುವಂತಹ ಕಾರಣ ಅವರು ಫಿಸಿಯೋಥೆರಪಿ ಚಿಕಿತ್ಸೆಯ ಮೂಲಕವೇ ಈ ಸಮಸ್ಯೆಯನ್ನ ಗುಣಪಡಿಸಿಕೊಳ್ಳೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ ಅನ್ನೋದು ಕೂಡ ಸ್ಪಷ್ಟವಾಗಿ ಕಾಣ್ತಾ ಇದೆ. ಸದ್ಯಕ್ಕೆ ಫಿಸಿಯೋಥೆರಪಿ ಚಿಕಿತ್ಸೆ ಅವರ ಮನೆಯಲ್ಲೂ ಕೂಡ ಮುಂದುವರಿಯುತ್ತಾ ಅನ್ನೋದು ಕೂಡ ಪ್ರಶ್ನೆ ಆಗಿರುವುದು. ಸದ್ಯಕ್ಕೆ ಇರುವಂತೆ ಫಿಸಿಯೋಥೆರಪಿ ಚಿಕಿತ್ಸೆಯಿಂದಲೇ ಈ ಸಮಸ್ಯೆಗಳನ್ನ ಗುಣಪಡಿಸಿಕೊಳ್ಬೇಕು ಅಂತ ನಿರ್ಧಾರ ಮಾಡಿದ ಮೇಲೆ ಬಹುತೇಕ ಅವರಿಗೆ ಫಿಸಿಯೋಥೆರಪಿ ಚಿಕಿತ್ಸೆ ಆಗಿರ್ಬೋದು, ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಆಗಿರ್ಬೋದು, ಎಲ್ಲವೂ ಕೂಡ ಏನು ಆಪರೇಷನ್ ಅನ್ನ ಹೊರತುಪಡಿಸಿ ಇರುವಂತಹ ಸಮಸ್ಯೆಗಳನ್ನ ಗುಣಪಡಿಸಿಕೊಳ್ಬೇಕಾಗಿರುವಂತಹ ಮಾರ್ಗವೇ ಕೂಡ ಅಲ್ಲಿ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಸುರಭಿ, ಓಕೆ, ಥ್ಯಾಂಕ್ ಯು ಶರತ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಹಿಂದೆ ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರಾ ಎನ್ನುವ ಪ್ರಶ್ನೆ ಮೂಡ್ತಾ ಇದೆ. ಕೆಲವೇ ಹೊತ್ತಲ್ಲಿ ಆಸ್ಪತ್ರೆಯಿಂದ ಬಿಡುಗಡೆಯಾಗುವ ಸಾಧ್ಯತೆ ಕೂಡ ಇದೆ. ಹಾಗಾದ್ರೆ ಡಿ ಬಾಸ್ ಡಿಸ್ಚಾರ್ಜ್ ಆಗಿ ಎಲ್ಲಿಗೆ ಹೋಗ್ತಾರೆ? ವಿಜಯಲಕ್ಷ್ಮಿ ನಿವಾಸಕ್ಕೆ ಹೋಗ್ತಾರ ದಚ್ಚು? ತೀವ್ರ ಕುತೂಹಲ ಮೂಡಿಸಿದೆ ಇದೀಗ ಭೂಪತಿ ನಡೆ. ಡಿಸೆಂಬರ್ 16ರಂದು ಬೇಲ್ ಪ್ರಕ್ರಿಯೆಯನ್ನ ಮುಗಿಸಿದ್ದಾರೆ ಶಾಸ್ತ್ರಿ. ಬೇಲ್ ಸಿಕ್ಕಿ ವಾರದೊಳಗೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್. ಸರ್ಜರಿ ಮಾಡಿಸಿಕೊಳ್ಳದೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಿದ್ದಾರೆ ದಾಸ. ಸರ್ಜರಿ ಮಾಡಿಸಿಕೊಳ್ಳದೆ ಇದೀಗ ಹೊರಗೆ ಬರ್ತಾ ಇದ್ದಾರೆ. ಫಿಸಿಯೋಥೆರಪಿ ಚಿಕಿತ್ಸೆ ಪಡೆದು ದಾಸ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. ವೈದ್ಯರ ಸಲಹೆ ಮೇರೆಗೆ ಭೂಪತಿ ಇದೀಗ ಬಿಡುಗಡೆಯಾಗ್ತಾ ಇರುವಂತದ್ದು.